ಇನ್ನೊಬ್ಬರನ್ನ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಒಬ್ಬರು ನೋಡಿದ್ರೆ ಮತ್ತೊಂದು ಸಲ ಅವ್ರನ್ನ ನೋಡಿದಾಗ ಅವ್ರು ನಮ್ಮನ್ನು ಇಷ್ಟಪಡಬೇಕು. ಹಾಗಂತ ಇಲ್ಲಿ ಆ್ಯಕ್ಟ್ ಮಾಡೋದು ಬೇಕಾಗಿಲ್ಲ, ಒಳ್ಳೆಯವರಾಗಿರ್ಬೇಕಷ್ಟೇ. ಹಲೋ ಎವ್ರಿವನ್, ನಮಸ್ಕಾರ. ನಾನು ನಿಮ್ಮ ಮೈಂಡ್ ಸಮಾಚಾರ ಯೂಟ್ಯೂಬರ್. ನೀವೇನೋ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಮರೆಯದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಂಗೆ ಶುರು ಮಾಡಲಪ್ಪ ಇದು ರಿವ್ಯೂನ? ನನ್ನೇ ಪುಷ್ಪ ಮೂವಿಗೆ ಹೋಗಿದ್ದೆ. ಮೊದಲೇ ಸ್ವಲ್ಪ ಕೋಲ್ಡು, ತಲೆನೋವೆಲ್ಲ ಇತ್ತು. ಫಿಲಮ್ ನೋಡ್ತಾ 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 ಯಾವಾಗ ಬರುತ್ತಪ್ಪ ಇಂಟ್ರ್ವಲ್ಲು, ಯಾವಾಗ ಫಿಲಮ್ ಮುಗಿಯುತ್ತಪ್ಪ ಆ ಥರ ಅನ್ನಿಸ್ಬಿಡ್ತು. ದುಡ್ಡು ಕೊಟ್ಟಿರೋದಕ್ಕಾರು ರಿವ್ಯೂ ಕೊಡೋದಕ್ಕಾರು ಕೂತ್ಕೊಂಡು ನೋಡಲೇಬೇಕಲ್ವಾ? ಅರ್ಥ ಮಾಡ್ಕೊಳ್ಳಿ ಏನು ಅನ್ನಿಸ್ತು ಅಂತ. ಸೊ ಇನ್ನೊಂದು ಫಹದ್ ಫಾಜಿಲ್ ಅವ್ರದ್ದು ಪಾಪಚೆ ಅನಿಸುತ್ತೆ. ಎಲ್ಲ ಒಂದು ಕಡೆ ಖುಷಿಯಾಗುತ್ತೆ. ಫಿಲಮ್ ಇಷ್ಟೆಲ್ಲ ಬೋರಿಂಗ್ ಹೊಡೆದು ಅಟ್ಲೀಸ್ಟ್ ಅವ್ರದ್ದಾರು ಸ್ವಲ್ಪ ಅಲ್ಲಿ ಇಲ್ಲಿ ಇದ್ದಾಗ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿತ್ತಲ್ಲ. ನೋಡಿ, ಸ್ವಲ್ಪ ಜಾಸ್ತಿ ಇದ್ದರೆ ಇನ್ನೂ ಸ್ವಲ್ಪ ಎಂಟರ್ಟೈನಿಂಗ್ ಆಗಿರೋದು. ಆದರೂ ಈ ಥರ ಒಂದು ಆಗಿದ್ದ ಫಿಲಮಲ್ಲಿ, ಬೋರಿಂಗ್ ಫಿಲಮಲ್ಲಿ ಅಟ್ಲೀಸ್ಟ್ ಅಷ್ಟಿದ್ದಿದ್ದಾರು ಸಾಕಾಯಿತು ಅವ್ರದ್ದು ಪಾಪಚೆ. ಇನ್ನೇನು ಸಾಂಗ್ಸ್ ಯಾವುದೂ ತಲೆಯಲಿಲ್ಲ. ಪುಷ್ಪ ಪುಷ್ಪ ಪುಷ್ಪರಾಜ್ ಅನ್ನೋದು, ಅಯ್ಯೋ ದೇವ್ರೆ. ಫಸ್ಟು ಗ್ರಾಫಿಕ್ ಫೈಟ್, ಫಸ್ಟು ಒಂದು ಆ್ಯಕ್ಷನ್ ಸೀನ್ ಇದೆಯಪ್ಪ, ಪರವಾಗಿಲ್ಲ. ಆ ಒಂದು ಪೋಲಿಗೆ ಜಂಪ್ ಮಾಡ್ಬೇಕಾದ್ರೆ ಅಷ್ಟು ಹೈಟಿಂದ ಮಾಡ್ತಿರ್ತಾರೆ ಕಣ್ರು. ಸ್ವಲ್ಪ ಕನಿಕರ ಇರ್ಕಂಡ್ರಪ್ಪ ಕೊಟ್ಟಿರೋ ದುಡ್ಗಾರು. ಏನು ಮಾಡ್ತೀರಾ, ಎಲ್ಲರೂ ಎಲ್ಲ ರೀತಿ ಮಾಡೋಕ್ಕಾಗುತ್ತಾ? ಬಟ್ ಇನ್ನೊಂದು, ಇಡೀ ನನ್ನ ಜೀವಮಾನದಲ್ಲಿ ಒಂದು ಫಿಲಮ್ ಇಷ್ಟು ಬೇಗ ಮುಗೀಲಿ, ಇನ್ನೂ ಯಾಕೆ ಮುಗಿತಲ್ಲ, ಇನ್ನೂ ಇಂಟರ್ವಲ್ ಬರಲಿಲ್ವ ಅಂತ ಕಾಡಿರೋಂಥ ಫಿಲಮ್ ಅಂತೂ ಇದೊಂದಪ್ಪ. ಆ್ಯಂಡ್ ಇನ್ನೊಂದು, ನಾನು ನಮ್ಮ ಕರ್ನಾಟಕಕ್ಕೆ ಅವ್ರು ಮಾಡಿದ್ದನ್ನು ನಾನು ಹೇಳ್ತಾಯಿಲ್ಲ. ಬಂದು ಪ್ರಮೋಷನ್ ಮಾಡಲಿಲ್ಲ, ಬಂದು ಕನ್ನಡದಲ್ಲಿ ಇಲ್ಲಿ ಮಾತಾಡೋಕ್ಕಾಗಲಿಲ್ಲ. ಇಲ್ಲಿ ಥಿಯೇಟರ್ಸ್ ಇಲ್ಲಿ ಜನ ಮಾತ್ರ ಬೇಕು, ಅದನ್ನು ಸೇರಿಸ್ಬಿಟ್ಟು ನಾನು ಹೇಳ್ತಾಯಿಲ್ಲ. ಬಟ್ ಇವಾಗ ಆ ಪಾಯಿಂಟಿಗೆ ಬರ್ತೀನಿ. ಇಲ್ಲಿ ಬಂದು ಪ್ರಮೋಷನ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಕನ್ನಡ ಕಲ್ತ್ಬಿಟ್ಟು ಮಾತಾಡಬೇಕಲ್ಲ, ಅದಾಗಲ್ಲ. ಬಟ್ ಇಲ್ಲಿನ ಥಿಯೇಟರ್ಸು, ಇಲ್ಲಿನ ಜನ ನೋಡೋರು ಮಾತ್ರ ಬೇಕು. ನಮ್ಮ ಜನ ಏನು ಫುಲಿಶ್ನೆಸ್ಸಾ? ಅರ್ಥ ಆಯಿತು ನಮ್ಮ ಜನಕ್ಕೆ. ಪಾಪಚೆ ನಮ್ಮ ಕರ್ನಾಟಕದಲ್ಲಿ ಪುಷ್ಪ ಸೌಂಡೇ ಕಮ್ಮಿ ಆಗೋಗೈತೆ. ನನ್ನೇ ನೋಡೋಕೆ ಹೋಗಿದ್ದೀನಿ, ಜನನೇ ಅಷ್ಟಿಲ್ಲ. ಅಯ್ಯೋ ದೇವ್ರೆ. ಬಟ್ ಇನ್ನೊಂದಂತೂ ಸತ್ಯ, ಒಂದು ಪುಷ್ಪ ಫಿಲಮಲ್ಲಿ ಅಂಥದ್ದೇನು ಹೇಳ್ಕೊಳ್ಳೋಂಥದ್ದೇನು ತೋರಿಸಿಲ್ಲ. ಪುಷ್ಪ ಒಂದೇ ಬೆಟರ್ ಇತ್ತು. ಬಟ್ ನನಗೊಂದು ಕಾನ್ಸೆಪ್ಟ್ ಇಷ್ಟ ಆಗಿದ್ದು ಅಂದರೆ, ಅದು ಆ ಪುಷ್ಪ, ಅದು ನಾನು ಯಾವುದಕ್ಕೂ ಹೆದರಲ್ಲ ಜಗ್ಗೋಲ್ಲ ಅಂತಾರಲ್ವ, ಆ ಒಂದು CM ಹತ್ರ ಹೋದಾಗ ಅವ್ರಿಗೆ CM ಇವ್ರಿಗೆ ಕೊಡೋ ಮರ್ಯಾದೆ, ಇವನೊಬ್ಬ ಸ್ಮಗ್ಲರ್ ಆಗಿರ್ತಾರೆ, ಇವ್ರಿಗೆ ಏನಕ್ಕೆ ಫೋಟೋ ಕೊಡಬೇಕು ಅನ್ನೋದು. ಸೊ ಆ ಸೀನ್ ಬಂದಾಗ ಮೇ ಬಿ ನಾನೇನು ಅನ್ಕೊಂಡೆ ಅಂದರೆ, ಪಕ್ಕಾ ಇವನು ಅಥವಾ ಇಲ್ಲ ಅವ್ರ ಜೊತೆ ಬಂದಿರೋರು ಒಬ್ರು ಇರ್ತಾರೆ, ಅವ್ರ ನೇಮ್ ಅಷ್ಟಾಗಿ ಗೊತ್ತಿಲ್ಲ, ಕೆಳಗಡೆ ಫೋಟೋ ಹಾಕಿರ್ತೀನಿ, ಇಲ್ಲ ಇವ್ರನ್ನ CM ಆಗಿ ನಿಲ್ಲಿಸ್ತಾರೆ ಅಂತ. ಹಾಗೆ ಆಯಿತು. ಆ್ಯಂಡ್ ಇನ್ನೊಂದು ಫಹದ್ ಫಾಜಿಲ್ ಅವ್ರಿಗೆ ಸಾರಿ ಕೇಳೋಂಥ ಸೀನ್ ಇರುತ್ತೆ. ಇಷ್ಟು ಬೇಗ ಸರಿ ಕೇಳ್ಬಿಟ್ರಾ? ಮೇ ಬಿ ಏನಾರು ರಿವೆಂಜ್ ಕೊಡ್ಬೋದು, ಇಷ್ಟು ಬೇಗ ಕೇಳ್ಬಿಟ್ನಲ್ಲ ಅನ್ನೋದು. ಅದನ್ನೆಲ್ಲ ಅನ್ಕೊಂಡಂಗೆ ಆಯಿತು. ಸೊ ಒಂದು ಹೇಳ್ತೀನಿ, ನಮ್ಮ KGF ಬಂತು, ನಮ್ಮ ಕನ್ನಡ ಮೂವಿ ಬಂತು ಅಂದಿದ ತಕ್ಷಣ ಹುರ್ಕಂಡು ಫಿಲಮ್ ತೆಗಿಯೋರಲ್ಲ. ಲಾಜಿಕ್ ಇರಲಿ, ಏನು ತೆಗ್ದಿದ್ದೀರೋ ಏನರೋ, ಇದನ್ನೆಲ್ಲ ಹೋಗಿ ಪ್ಯಾನ್ ಇಂಡಿಯಾ ಮೂವಿ ಅಂತಿರಲ್ಲಪ್ಪ. ಇನ್ನೊಂದು ನೋಡಿದ್ರೆ ಡೇವಿಡ್ ವಾರ್ನರ್ ಪಾಪಚ್ಚ ಆಸ್ಟ್ರೇಲಿಯಾದಲ್ಲೆಲ್ಲ ಪುಷ್ಪ ಅಂತ ಅವ್ರು ಸೆಲೆಬ್ರೇಟ್ ಮಾಡ್ತಾರೆ. ಅಲ್ಲಿಗಾರು ಒಂದು ಕನಿಕರ ಇರಲಿ ಕಣ್ರಪ್ಪ. ಸೊ ದಯವಿಟ್ಟು ಹೋಗೋರು, ನಿಮ್ಮ ಪೇಷನ್ಸು, ನಿಮ್ಮ ಅಮೂಲ್ಯವಾದ ಟೈಮ್ನ, ನಿಮ್ಗೆ ಎಷ್ಟು ಪ್ರೀಶಿಯಸ್ ಅನ್ನೋದನ್ನು ಉಪಯೋಗಿಸ್ಕೊಂಡು ಯೋಚನೆ ಮಾಡೋಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನಾನು ಹಿಂಗೆ ಹೇಳೋದು. ನೀವು ಬಂದು ಪ್ರಮೋಷನ್ ಮಾಡಲಿಲ್ಲ ನಮ್ಮಲ್ಲಿ, ಮತ್ತು ನಮ್ಮಲ್ಲಿ ಜನ ಬಂದು ನೋಡ್ತಾರೆ, ನೀವು ಜಾಸ್ತಿ ಥಿಯೇಟರ್ಸು, ಜಾಸ್ತಿ ಸ್ಕ್ರೀನಿಂಗ್ಗಳು ಈಸ್ಕೊಂಡ್ರಿ ಅಂತ ನಾನು ಅಂತಲ್ಲ. ಇರಿಟೇಷನ್ ಕೊಟ್ಬಿಟ್ರಲ್ರೋ, ಅಯ್ಯೋ ದೇವ್ರೇ. ಯಾರಿಗಾರು ಅಟ್ಲೀಸ್ಟ್ ಬೇರೆ ಫ್ರೆಂಡ್ಗಾರು ಹೇಳ್ಬಿಟ್ಟು, ದುಡ್ಡು ಹಾಕಾರು ಕರ್ಕೊಂಡು ಹೋಗ್ರಪ್ಪ ಅಂದ್ಬಿಟ್ಟಿದ್ದಾರೆ, ಅರ್ಧಕಾರ ಎದ್ದು ಬಂದ್ಬಿಡುವೆ. ಸೊ ನನಗನ್ಸಿದ್ದು ಇಷ್ಟೇ. ನೀವು ಮೂವಿ ನೋಡೋರು ಚೆನ್ನಾಗಿರಪ್ಪ, ಹುಷಾರಾಗೋಗಿ. ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಬೇಡಿ, ಖಂಡಿತವಾಗ್ಲೂ ಬೋರ್ ಹೊಡೆಯುತ್ತೆ. ನಾನು ಇದನ್ನೇ ಹೇಳೋದು.
ನೀವೇ ನನ್ನ ಚಾನಲ್ಗೆ ಹೊಸಬರಾಗಿದೆ ಮೆರೆಜರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಜೈ ಪವರ್ ಸ್ಟಾರ್. ಇದು ನನ್ನ ಹಾನೆಸ್ಟ್ ರಿವ್ಯೂ, ಯಾವುದು ಪರ್ಸ್ನಲ್ ಆಗಿಲ್ಲ, ಹಾನೆಸ್ಟ್ ರಿವ್ಯೂ. ಯಾಕಂದರೆ ನಾನು ದುಡ್ಡು ಕೊಟ್ಟು ನೋಡಿರೋನು, ನನಗೆ ಇಷ್ಟ ಆಗಬೇಕಲ್ವಾ. ಥ್ಯಾಂಕ್ ಯು.